ಯೇಸುವೆ, ಇಂದು ನಾವು ಗರ್ಭಫಲಕ್ಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ರಕ್ಷಕನೇ, ಅನೇಕ ಸಹೋದರರಿದ್ದಾರೆ. ಅವರು ಕಳೆದ ತಿಂಗಳಿಂದ ಸಂತಾನಕ್ಕಾಗಿ ಅಪ್ಪ ಕರ್ತನೆ ಪಡುವಂಥ ನೋವು ತುಂಬ ಇದೆ. ಅವರು ಅನೇಕ ಕಷ್ಟಗಳಲ್ಲಿದ್ದಾರೆ ಸ್ವಾಮಿ ಅಪ್ಪ. ಮಕ್ಕಳಿಲ್ಲದೆ ಒಂದು ನೋವಿನಲ್ಲಿದ್ದಾರೆ. ರಕ್ಷಕನೇ, ನಾನು ಅವರಿಗೋಸ್ಕರ ಪ್ರಾರ್ಥಿಸ್ತೇನೆ ಸ್ವಾಮಿ ಅಪ್ಪ ಕರ್ತನೆ. ಈ ವಾಕ್ಯದ ಮುಖಾಂತರ ಸ್ವಾಮಿ ಅಪ್ಪ ಕರ್ತನೆ ಅವರಿಗೆ ಒಂದು ಆತ್ಮವಿಶ್ವಾಸವನ್ನು ಕೊಟ್ಟು ದಯಪಾಲಿಸು ಸ್ವಾಮಿ ಅಪ್ಪ ಕರ್ತನೆ. ಈ ಪ್ರಾರ್ಥನೆಯನ್ನು ಕೇಳುವಂಥ ಪ್ರತಿಯೊಬ್ಬರಿಗೆ ಒಂದು ಆತ್ಮವಿಶ್ವಾಸವನ್ನು ಕೊಟ್ಟು ದಯಪಾಲಿಸು ರಕ್ಷಕನ. ಅದೇನೆಂದರೆ, ನನಗೆ ಮಕ್ಕಳಾಗ್ತಾವೆ ಎಂಬ ಒಂದು ಭಾವನೆ, ಒಂದು ವಿಶ್ವಾಸ ಅವರಲ್ಲಿ ಮೂಡುವಂತೆ ಮಾಡು ಸ್ವಾಮಿ. ರಕ್ಷಕನೇ, ನೀನು ಲಿಯಾ, ರೈಚಲ್, ಹನ್ನ, ಸಾರಾಗೆ ಮಕ್ಕಳು ಕೊಟ್ಟಿದ್ದಿ ಸ್ವಾಮಿ. ರಕ್ಷಕನೇ, ಅದೇ ರೀತಿಯಾಗಿ ಈ ಹೆಣ್ಮಕ್ಳಿಗೆ ಕೂಡ ಮಕ್ಕಳಾಗುತ್ತವೆ ಎಂಬ ಒಂದು ನಂಬಿಕೆಯನ್ನು ಕೊಟ್ಟು ದಯಪಾಲಿಸು. ಸಾರಳಿಗೆ 90 ವರ್ಷದಲ್ಲಿ ಮಕ್ಕಳು ಕೊಟ್ಟಿದ್ದು ರಕ್ಷಕನೇ. ಇವ್ರ ವಯಸ್ಸು ಎಷ್ಟಿದ್ದರೂ ಪರವಾಗಿಲ್ಲ, ಆದರೆ ಕರ್ತನೆ ಒಂದು ಸಂತಾನ ಭಾಗ್ಯವನ್ನು ಕೊಟ್ಟು ದಯಪಾಲಿಸು ರಕ್ಷಕನೇ. ಒಂದು ಸಂತಾನ ಭಾಗ್ಯವನ್ನು ಕೊಟ್ಟು ದಯಪಾಲಿಸು ರಕ್ಷಕನೇ. ಅವರನ್ನು ಆಶೀರ್ವದಿಸು ಅಪ್ಪ. ನಿನ್ನ ವಾಕ್ಯದಲ್ಲಿ ಹೇಳುತ್ತದೆ, ಕೀರ್ತನೆ 127:3, ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವತ್ತು, ಗರ್ಭಫಲವು ಆತನ ಬಹುಮಾನವೇ ಅಂತಂದೆ. ಅಪ್ಪ ರಕ್ಷಕನೇ, ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವತ್ತು, ಗರ್ಭಫಲವು ಆತನ ಬಹುಮಾನವೇ. ಅಪ್ಪ, ಈ ವಾಕ್ಯವನ್ನು ಕೇಳಿ ಈ ವಚನವನ್ನು ಓದಿ ಅವರು ಪ್ರಾರ್ಥನೆ ಮಾಡುವಂತೆ ಸಹಾಯ ಮಾಡುವ ರಕ್ಷಕನೇ. ಈ ಒಂದು ವಚನದ ಮುಖಾಂತರ ಅಪ್ಪ ಕರ್ತನೆ ಅವರು ವಿಶ್ವಾಸದಲ್ಲಿ ಬೆಳೆಯುವಂತೆ ಸಹಾಯ ಮಾಡು ರಕ್ಷಕನೇ. ಸೈತಾನನು ಅನೇಕ ಕಾರ್ಯಗಳನ್ನು ಮಾಡುತ್ತಿರುವಾಗ, ಮಕ್ಕಳಾಗಲಾರದಂತೆ ಅವರಲ್ಲಿ ಎಷ್ಟೋ ಕಾರ್ಯಗಳನ್ನು ಮಾಡುತ್ತಿರುವಾಗ ನಾವು ನಿನ್ನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ ಅಪ್ಪ ಕರ್ತನೆ. ನಿನ್ನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ. ಸೈತಾನನ ಎಲ್ಲ ಕಾರ್ಯಗಳು, ಕುತಂತ್ರಗಳು ಅಪ್ಪ ಬಿಟ್ಟು ಹೋಗ್ಲಿಕ್ಕೆ ಪ್ರಾರ್ಥಿಸ್ತೇವೆ ಸ್ವಾಮಿ ಅಪ್ಪ ಕರ್ತನೆ. ಸೈತಾನ ಎಲ್ಲ ಕುತಂತ್ರಗಳು ಅಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಪ್ರಾರ್ಥಿಸ್ತೇವೆ ಸ್ವಾಮಿ ಅಪ್ಪ ಕರ್ತನೆ. ಇವರಿಗೆ ಒಂದು ಮಕ್ಕಳ ಭಾಗ್ಯವನ್ನು ಕೊಟ್ಟು ದಯಪಾಲಿಸು ಸ್ವಾಮಿ ಅಪ್ಪ ಕರ್ತನೆ. ಸಂತಾನ ಭಾಗ್ಯವನ್ನು ಕೊಟ್ಟು ದಯಪಾಲಿಸು ಸ್ವಾಮಿ ಅಪ್ಪ ಕರ್ತನೆ. ಈ ಸಹೋದರರು ಅಪ್ಪ ಕರ್ತನೆ ಅವ್ರದ್ದೆಲ್ಲ ನೆಗೆಟಿವ್ ರಿಪೋರ್ಟ್ ಪಾಸಿಟಿವ್ ಬರುವಂತೆ ಸಹಾಯ ಮಾಡು ಸ್ವಾಮಿ. ನೆಗೆಟಿವ್ ರಿಪೋರ್ಟ್ ಪಾಸಿಟಿವ್ ಬರಲಿಕ್ಕೆ ಸಹಾಯ ಮಾಡು ಸ್ವಾಮಿ ಅಪ್ಪ ಕರ್ತನೆ. ಮಕ್ಕಳನ್ನು ಹೆತ್ತು ಹೋತು ಬೆಳೆಯುವಂಥ ಒಂದು ಭಾಗ್ಯ ಕೊಟ್ಟು ದಯಪಾಲಿಸು ಸ್ವಾಮಿ ಅಪ್ಪ ಕರ್ತನೆ. ನನಗೆ ಮಕ್ಕಳಿಲ್ಲ ಎಂಬ ನೋವನ್ನು ತೆಗೆದುಹಾಕು ಸ್ವಾಮಿ ಅಪ್ಪ ಕರ್ತನೆ. ಅವರಲ್ಲಿ ಆತ್ಮವಿಶ್ವಾಸವನ್ನು ಕೊಟ್ಟು ದಯಪಾಲಿಸು ರಕ್ಷಕನೇ. ತಂದೆಯಾದ ದೇವರು ನನಗೆ ಒಂದು ಸಂತಾನ ಭಾಗ್ಯ ಕೊಡುತ್ತಾರೆ ಎಂಬ ಒಂದು ನಂಬಿಕೆ ಅವರಲ್ಲಿ ಮೂಡಿಸು ರಕ್ಷಕನೇ. ಅವರ ಗರ್ಭವನ್ನು ಮುಟ್ಟು ಸ್ವಾಮಿ ಅಪ್ಪ ಕರ್ತನೆ. ಲಾರ್ಡ್ ಬ್ಲೆಸ್ ದೇರ್ womb, ಟಚ್ ದೇರ್ womb. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ರಕ್ಷಕನೇ, ಅವರನ್ನು ಮುಟ್ಟು, ಇದೇ ಗಳಿಗೆಯಲ್ಲಿ ಅವರಿಗೆ ಮುಟ್ಟು ಅಪ್ಪ ಕರ್ತನೆ. ನಿನ್ನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಸ್ವಾಮಿ ಅಪ್ಪ ಕರ್ತನೆ. ಕೇವಲ ನಿನ್ನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಸ್ವಾಮಿ ಅಪ್ಪ ಕರ್ತನೆ. ಅವರ ಗರ್ಭವನ್ನು ಮುಟ್ಟಿ ಸಂತಾನ ಭಾಗ್ಯವನ್ನು ಪಡೆದುಕೊಳ್ಳುವಂತೆ ಸಹಾಯ ಮಾಡು ಸ್ವಾಮಿ ಅಪ್ಪ ಕರ್ತನೆ. ಇವಾಗ ಅವರು ಗಂಡ ಹೆಂಡತಿರ ಅಲ್ಲದೆ ಅಪ್ಪ ಕರ್ತನೆ ಅವರು ಒಂದು ಪೇರೆಂಟ್ಸ್ ಆಗುವಂಥ ಭಾಗ್ಯ ಕೊಟ್ಟು ದಯಪಾಲಿಸು ಸ್ವಾಮಿ ಅಪ್ಪ. ಅವ್ರು ಒಂದು ಕಂಪ್ಲೀಟ್ ಫ್ಯಾಮಿಲಿ ಆಗುವಂತೆ ಸಹಾಯ ಮಾಡು. ಮಕ್ಕಳ ಒಂದು ಸಂತೋಷವನ್ನು ಪಡೆದುಕೊಳ್ಳುವಂತೆ ಸಹಾಯ ಮಾಡು ಅಪ್ಪ ಕರ್ತನೆ. ಅಪ್ಪ ಕರ್ತನೆ, ಅವ್ರ ಪೇರೆಂಟ್ಸ್ ಆಗುವಂಥ ಭಾಗ್ಯ ಕೊಟ್ಟು ದಯಪಾಲಿಸು ರಕ್ಷಕನೇ. ಅವರ ಕುಟುಂಬನೂ ಆಶೀರ್ವಾದಿಸು ಸ್ವಾಮಿ ಅಪ್ಪ ಕರ್ತನೆ. ಎಲ್ಲ ಸೈತಾನ ಶೋಧನೆಗಳನ್ನು ತೆಗೆದು ಹಾಕ್ತೇನೆ ಅಪ್ಪ ಕರ್ತನೆ. ಎಷ್ಟೋ ವರ್ಷಗಳಿಂದ ಮಕ್ಕಳಾಗಲಾರದಂತೆ ಸೈತಾನನು ಅವರನ್ನು ಒಂದು ವರ್ಷದಲ್ಲಿ ಇಟ್ಟಿರುವಾಗ ಸ್ವಾಮಿ ಅಪ್ಪ ಕರ್ತನೆ, ಯೇಸುವಿನ ನಾಮದಲ್ಲಿ, ಯೇಸುವಿನ ರಕ್ತದಲ್ಲಿ ಅವರಿಗೆ ಬಿಡುಗಡೆ ಕೊಟ್ಟು ದಯಪಾಲಿಸು ಸ್ವಾಮಿ. ಸೈತಾನ ಎಲ್ಲ ಕುತಂತ್ರಗಳು ಅಲ್ಲಿ ಅಪ್ಪ ಕರ್ತನೆ ಬಿದ್ದು ಹೋಗ್ಲಿಕ್ಕೆ ಸಹಾಯ ಮಾಡು ಅಪ್ಪ ಕರ್ತನೆ. ಸೈತಾನ ಎಲ್ಲ ಕುತಂತ್ರಗಳು ಅಪ್ಪ ಕರ್ತನೆ ಯೇಸುವಿನ ನಾಮದಲ್ಲಿ ಬಿಡುವಂತೆ ಸಹಾಯ ಮಾಡು ಅಪ್ಪ ಕರ್ತನೆ. ಸೈತಾನು ಮಕ್ಕಳ ಭಾಗ್ಯ ಕೊಡಲಾರದಪ್ಪ ಕರ್ತನೆ ಅವರನ್ನು ಕಾಡಿಸ್ತಿರುವಾಗ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ನಿನ್ನ ರಕ್ತವನ್ನು ಹಚ್ಚಿ ಅವರಿಗೆ ಪ್ರೋಕ್ಷಿಸು ಸ್ವಾಮಿ. ಸಂತಾನ ಭಾಗ್ಯವನ್ನು ಕೊಟ್ಟು ರಕ್ಷಿಸು. ಅವರನ್ನು ಕಾಯ್ದು ಕಾಪಾಡು ಅಪ್ಪ ಕರ್ತನೆ. ಅವರ ಗರ್ಭವನ್ನು ಮುಟ್ಟು ಸ್ವಾಮಿ. ಅವರ ಗರ್ಭವನ್ನು ಮುಟ್ಟು ಸ್ವಾಮಿ ಅಪ್ಪ ಕರ್ತನೆ. ಅವರನ್ನು ಆಶೀರ್ವಾದಿಸು ಸ್ವಾಮಿ. ಬರುವಂಥ ದಿನಗಳಲ್ಲಿ ಸ್ವಾಮಿ ಅಪ್ಪ ಕರ್ತನೆ ಅವರು ಒಂದು ಸಂತೋಷ ಸುದ್ದಿಯನ್ನು ಕೇಳುವಂತೆ ಸಹಾಯ ಮಾಡು ರಕ್ಷಕನೇ. ಒಂದು ಒಳ್ಳೆ ಸುದ್ದಿ ಕೇಳುವಂತೆ ಸಹಾಯ ಮಾಡು ರಕ್ಷಕನೇ ಅಪ್ಪ ಕರ್ತನೆ. ಎಲ್ಲ ಮಕ್ಕಳಾಗದೇ ಇರುವಂತೆ ಎಲ್ಲ ಸಹೋದರರಿಗೋಸ್ಕರ ಪ್ರಾರ್ಥಿಸ್ತೇನೆ ಅಪ್ಪ ಕರ್ತನೆ. ಸಂತಾನ ಭಾಗ್ಯವನ್ನು ಕೊಟ್ಟು ದಯಪಾಲಿಸು ಸ್ವಾಮಿ ಅಪ್ಪ ಕರ್ತನೆ. ಎಲ್ಲ ಪ್ರಾರ್ಥನೆ ವಿಜ್ಞಾಪನೆ ನಮ್ಮ ಪ್ರಭು ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವನ ತಂದೆ. ಆಮೇಲೆ